ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ, ನಮ್ಮ ಸಹೋದ್ಯೋಗಿ ಮಿತ್ರರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳು, ಇಷ್ಟ ತನಕ ಎಲ್ಲರೂ ಆಟೋಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬಹಳಷ್ಟು ಖುಷಿಯಿಂದ ಆನಂದದ ಕ್ಷಣಗಳನ್ನು ಅನುಭವಿಸಿದ್ದೀರಾ. ಹಾಗೆ ಇವತ್ತಿನ ದಿನದ ಸ್ವಲ್ಪ ಮಹತ್ವವನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ. ಇವತ್ತು ನವೆಂಬರ್ 14 ಇಡೀ ದೇಶಾದ್ಯಂತ ನಾವು ಮಕ್ಕಳ ದಿನಾಚರಣೆ ಅಂತೇಳಿ ಆಚರಿಸ್ತೇವೆ. ನೋಡ್ರಿ, ನಿಮಗೋಸ್ಕರನೂ ಒಂದು ದಿನ ಇದೆ. ನಾವು ಶಾಲೆಗಳಲ್ಲಿ ಬಹುತೇಕವಾಗಿರ್ತಕ್ಕಂಥ ಆಚರಣೆಗಳನ್ನು, ಬಹಳಷ್ಟು ಆಚರಣೆಗಳನ್ನು ಮಾಡ್ತೇವೆ. ಮಹಾನ್ ನಾಯಕಗಳ ಆಚರಣೆಗಳನ್ನ, ಹುಟ್ಟುಹಬ್ಬಗಳನ್ನ, ಪುಣ್ಯ ಸ್ಮರಣೆಗಳನ್ನ, ರಾಷ್ಟ್ರೀಯ ಹಬ್ಬಗಳನ್ನೆಲ್ಲವನ್ನೂ ಆಚರಿಸ್ತೀವಿ. ಅದು ಬೇರೆ ಇಲಾಖೆಗಳಲ್ಲಿ ನಡೀತಿತ್ತೋ ಎಲ್ಲ ಗೊತ್ತಿಲ್ಲ. ಅದು ಶಾಲೆ ಕಾಲೇಜುಗಳಲ್ಲಿ ಮಾತ್ರ ಬಹುತೇಕವಾಗಿ ಎಲ್ಲಾ ಆಚರಣೆಗಳನ್ನ ನಾವು ಆಚರಣೆ ಮಾಡೇ ಮಾಡ್ತೀವಿ. ನಿಮಗೂ ಕೂಡ ಒಂದು ಆಚರಣೆ ಇದೆ ಅಂತಕ್ಕಂಥದ್ದು ನೀವೆಲ್ಲರೂ ಖುಷಿ ಪಡ್ತಕ್ಕಂಥ ಒಂದು ವಿಚಾರ. ಈ ಆಚರಣೆ ಯಾವ ರೀತಿ ನಡ್ಕೊಂಡು ಬಂತು ಅನ್ನೋದಕ್ಕೆ ಸ್ವಲ್ಪ ಪ್ರಾಸ್ತಾವಿಕವಾಗಿ ನಾವು ಹಿಂದೆ ನಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ಸ್ವಲ್ಪ ಗಮನಿಸಬೇಕಾಗುತ್ತೆ. ಮಕ್ಕಳ ದಿನಾಚರಣೆಯನ್ನ ನಾವು ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆಚರಣೆ ಮಾಡ್ತೀವಿ. ಜವಾಹರ್ಲಾಲ್ ನೆಹರೂರವರು ಭಾರತದ ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿಯಾಗಿ ಸುದೀರ್ಘ ಅವಧಿಯವರೆಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಸಕ್ರಿಯವಾಗಿ ಪಾಲ್ಗೊಂಡು ಅನೇಕ ಚಳುವಳಿಗಳಲ್ಲಿ ಸೆರೆಮನೆ ವಾಸವನ್ನು ಕೂಡ ಅನುಭವಿಸಿ, ಅನೇಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿ ಬ್ರಿಟಿಷರ ವಿರುದ್ಧವಾಗಿ ದಿಟ್ಟವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಮುಂಚೂಣಿ ನಾಯಕರಲ್ಲಿ ಜವಾಹರ್ಲಾಲ್ ನೆಹರೂರವರು ಕೂಡ ಒಬ್ಬರು. ಜವಾಹರ್ಲಾಲ್ ನೆಹರೂರವರು 1889 ನವೆಂಬರ್ 14ರಂದು ಈಗಿನ ಅಲಹಾಬಾದ್ನಲ್ಲಿ ಜನಿಸಿರ್ತಕ್ಕಂಥವ್ರು. ಇವರ ತಂದೆ ಆಗರ್ಭ ಶ್ರೀಮಂತರು ಮತ್ತು ಪ್ರಸಿದ್ಧ ವಕೀಲರಾಗಿರ್ತಕ್ಕಂಥ ಮೋತಿಲಾಲ್ ನೆಹರು ಮತ್ತು ಸ್ವರೂಪರಾಣಿ ದೇವಿ ಅವರ ಮಗನಾಗಿ ಜವಾಹರ್ಲಾಲ್ ನೆಹರು ಅವರು ಜನಿಸ್ತಾರೆ. ಇವರು ಆರಂಭದಿಂದಲೇ ಎಲ್ಲ ಸುಖದ ಸುಪ್ಪತ್ತಿಗೆಯಲ್ಲೇ ಬೆಳೆದಿರ್ತಕ್ಕಂಥದ್ದು. ಯಾಕಂದ್ರೆ ತಂದೆ ಬಹಳ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಗತಿಗಳಿರೋದ್ರಿಂದ ಬಾಲ್ಯದಲ್ಲಿ ಅವ್ರ ಶಿಕ್ಷಣ ಎಲ್ಲ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ನಡೀತು. ಉನ್ನತವಾದ ವ್ಯಾಸಂಗವನ್ನ ಇವರು ಇಂಗ್ಲೆಂಡ್ ದೇಶದಲ್ಲಿ, ಆಗಿನ ಕಾಲದಲ್ಲಿ ಹೊರದೇಶದಲ್ಲಿ ಹೋಗಿ ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಬಂದಿರ್ತಕ್ಕಂಥದ್ದು. ವೃತ್ತಿಯಲ್ಲಿ ಇವರು ಕೂಡ ತಂದೆಯ ರೀತಿಯ ವಕೀಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂತ ಆಗರ್ಭ ಶ್ರೀಮಂತರಾಗಿರ್ತಕ್ಕಂಥವನು ಮಹಾತ್ಮ ಗಾಂಧೀಜಿಯವರ ಸಾಮೀಪ್ಯವನ್ನು ಪಡೆದ ಮೇಲೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅವರು ಕೂಡ ಸೆರೆಮನೆ ವಾಸವನ್ನು ಅನುಭವಿಸಿರುವಂತಕ್ಕಂಥದ್ದು ಅವರು ಇರತಕ್ಕಂಥ ದೇಶಭಕ್ತಿಗೆ ಉದಾಹರಣೆ. ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬವನ್ನ ಪ್ರತಿ ವರ್ಷ ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ BN ಕುಲಕರ್ಣಿ ಎಂಬತಕ್ಕಂಥ ಒಂದು ಬಾರಿ ಜವಾಹರ್ಲಾಲ್ ನೆಹರೂರವ್ರ ಹತ್ರ ಹೋದಾಗ, ನಿಮ್ಮ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ, ಅವ್ರಿಗೆ ಮೊದಲಿಂದಲೂ ಚಿಕ್ಕ ಮಕ್ಕಳು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರಿಗೂ ಮತ್ತು ಜವಾಹರ್ಲಾಲ್ ನೆಹರೂರವರಿಗೂ ಮಕ್ಕಳನ್ನು ಕಂಡ್ರೆ ತುಂಬಾ ಇಷ್ಟ. ಹಾಗಾಗಿ ನನ್ನ ಹುಟ್ಟುಹಬ್ಬವನ್ನು ನನ್ನ ಹೆಸರಿನಲ್ಲಿ ಆಚರಣೆ ಮಾಡೋದಕ್ಕಿಂತಲೂ ದೇಶದ ಭವಿಷ್ಯದ ಪ್ರಜೆಗಳಾಗಿರ್ತಕ್ಕಂಥ ಮತ್ತು ದೇಶದ ಪ್ರಗತಿಗೆ ಕಾರಣರಾಗ್ತಕ್ಕಂಥ ಮಕ್ಕಳ ಆಚರಣೆ ಅಂತ ಮಾಡಿದ್ರೆ ನನ್ನ ಜನ್ಮ ದಿನಾಚರಣೆ ಅರ್ಥಪೂರ್ಣವಾಗುತ್ತೆ ಅಂತ ಹೇಳ್ತಾರೆ. ಆಗ ಅಲ್ಲಿಂದ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ನಾವು ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಅವರಿಗೆ ಚಾಚಾ ನೆಹರು ಅಂತಂದು ಕೂಡ ಕರಿತೀವಿ. ಅವ್ರ ಪ್ರೀತಿಯಿಂದ ಚಾಚಾ ಅಂತ ಕರಿತಾ ಇದ್ರು. ಅವರ ಫೋಟೋವನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಒಂದು ಫೋಟೋ, ಒಂದು ಗುಲಾಬಿ ಹೂವು ಮತ್ತು ಮಕ್ಕಳು ಕಂಡ್ರೆ ತುಂಬಾ ಇಷ್ಟ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತದ ಪ್ರಗತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ರು. ಅಣೆಕಟ್ಟುಗಳು ನಮ್ಮ ದೇಶದ ದೇವಸ್ಥಾನ ಅಂತಕ್ಕಂಥ ರೀತಿಯಲ್ಲಿ ನೀರಾವರಿ ಯೋಜನೆಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅನೇಕ ದೂರದರ್ಶಿತ್ವವನ್ನು ಹೊಂದಿರತಕ್ಕಂಥ ಇವರು ಅನೇಕ ಯೋಜನೆಗಳಿಂದಾಗಿ ಸ್ವಾತಂತ್ರ್ಯ ನಂತರ ಭಾರತ ಪ್ರಗತಿಯಂತ ಹೆಜ್ಜೆ